Hey, what is up guys? ಹೆಂಗಿದ್ದೀರಾ? Wait. What is up ಆಮೇಲೆ ಹೇಗಿದ್ದೀರಾ? ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಗೈಸ್ ನಮ್ಮ ಸ್ಯಾಮ್ಸಂಗ್ ಇರೋದು ಕಾಪಿ ಮಾಡಿಬಿಟ್ಟಿನಿ, ಸಾರಿ. ಮೋಟಿವೇಶನ್ ಅವರು ಅದಕ್ಕೋಸ್ಕರ ಕಾಪಿ ಮಾಡಿ. ಗೈಸ್ ಒಳ್ಳೆ ಚೆನ್ನಾಗಿರೋ ವರ್ಲ್ಡ್ ಇರ್ಬಿಟ್ಟು ಹಾರ್ಟ್ ಟಚ್ ಆಯ್ತು ಗೈಸ್. ಅವತ್ತು ನನ್ನನ್ನು ಕರೀದೆ ಹೊಂಟೋಗನ್ ಗೈಸ್, ಸ್ಯಾಮ್ಸಂಗ್ ಮೀಟ್ ಆಗೋಕ್ಕೆ. ನಾನು ಕರೆದಿದ್ರೆ ಅವತ್ತಿನ ವ್ಲಾಗ್ನ ಇನ್ನೂ ಎಕ್ಸ್ಪೆಕ್ಟೆಡ್ಗಿಂತ ಚೇಂಜ್ ಡಿಫ್ರೆಂಟಾಗಿ ಮಾಡ್ಬೋದಾಗಿತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೋಡಿ ಚೆನ್ನಾಗೈತಿದೆ, ಕರ್ಕೊಂಡು ಹೋಗು ಅಂತಂದು ಬೇಡ ಅಂತ ನಡೆಸ್ತೀನಿ. ನಮ್ಮಿಬ್ರಿಗೂ ಸರಿಯಾಗುತ್ತೆ, ಆದರೂ ಬೇಡ ಅಂತ ನಡೆಸಿ ಗೈಸ್. ಐ ಥಿಂಕ್ ನಾನು ಡಿಫ್ರೆಂಟಾಗಿ ಕಂಟೆಂಟ್ನ ಪ್ಲ್ಯಾನ್ ಮಾಡೋದ ಅಂದ್ಕೊಂಡಿದ್ದೀನಿ. ಬಟ್ ಈಗ ಕಾಲೇಜಲ್ಲಿ ಬೇರೆ ಫೋನ್ ತಗೊಂಡು ಹೋಗಂಗಿಲ್ಲ, ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ಗೈಸ್. ಕಂಟೆಂಟ್ ಮಾಡ್ಬೋದು, ಬಟ್ ಇದೆಲ್ಲ ಸಪೋರ್ಟ್ ಬೇಕು ಗೈಸ್. ದೆನ್ ಆಮೇಲೆ ಯಾರಾದರೂ ವ್ಲಾಗರ್ನ ಮತ್ತು ಸಮ್ ಸೆಲೆಬ್ರಿಟಿಗಳನ್ನ ಮೀಟ್ ಮಾಡಿ ಅವ್ರ ಜೊತೆನೂ ಸೇರಿ ಒಂದು 10 minutes or 20 minutes ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದ ಅವ್ರ ಜೊತೆಗೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿದ್ದೀವಿ ಗೈಸ್. ಅತಿ ಶೀಘ್ರದಲ್ಲಿ ಯಾರನ್ನಾದ್ರೂ ಮೀಟ್ ಮಾಡ್ಬಿಟ್ಟು ಆ ವಿಡಿಯೋನ ನಿಮ್ಮ ಮುಂದೆ ತರೋಕ್ಕೆ ಇಷ್ಟಪಡ್ತಿದ್ದೀವಿ. ದೆನ್ ಗೈಸ್ ಇನ್ನೊಂದು ವಿಚಾರ ಏನು ಅಂದ್ರೆ, ನಮ್ಗೆ ವರುಣ್ ಬ್ರೋದು ಮನೆ ಲೈಕ್ ಮೈಸೂರಲ್ಲಿ ಅವರು ಫಿಯಾನ್ಸಿ ಅವ್ರು ಇದ್ದಾರಲ್ಲ, ಅವ್ರ ಮನೆಗೆ ಗೊತ್ತಾಗಿದೆ ನಮ್ಗೆ. ಅಲ್ಲಿಗೆ ಹೋಗೋಣ ಯಾವ ತರವೇ ಅಂತ ಅನ್ಕೊಂಡಿದೀನಿ, ಗೊತ್ತಿಲ್ಲ, ನೋಡೋಣ ಬನ್ನಿ ಗೈಸ್. ಅನ್ಕೊಂಡಿದೀವಿ, ಅದೇ ನನ್ನ ಫ್ರೆಂಡ್ ಹೇಳ್ತಾನೆ ಲೈಕ್ ವರುಣ್ ಬಂದಾಗ ಹೋಗೋಣ ಅವಾಗ ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ಏನಾದ್ರು ಅವ್ರೇನು ಸಿಗ್ತಾರೋ ಏನೋ ಅದು ಗೊತ್ತಿಲ್ಲ. ಚೆನ್ನಾಗಿ ನೋಡ್ತಾಳೆ. ಎದ್ರಕಂಡೆ ಊಟ ಗೈಸ್. ಅಲ್ಲ, ಅದು ಫಸ್ಟ್ ಎದ್ರಕತ್ತು, ಆಮೇಲೆ ಇವನ್ ಎದ್ರಕೊಂಬಿಟ್ಟ ಗೈಸ್. ಮತ್ತೆ ಈಗ ಎಲ್ಲಿಗೆ ಹೊರಡ್ತೀರಾ ಅಂತಂದರೆ, ಇಲ್ಲೇ ನಮ್ಮ ತೇಜಸ್ ಇದೆಲ್ಲೋ ಕರ್ಕೊಂಡು ಬಂದಿದ್ದ. ಅದರಿಂದ ಅವನನ್ನು ಅಲ್ಲಿ ಗಂಟ ಬಿಟ್ಬಿಟ್ಟು, ಇಲ್ಲಿಂದ ಬುಕ್ ಆಗಲ್ಲ ಅಂತಂತೇನೋ ಅದರಿಂದ ಅಲ್ಲಿ ಗಂಟೆ ಬಿಡ್ತೀನಿ ಸರ್ಕಲ್ ಹತ್ರ, ಅಲ್ಲಿ ಬುಕ್ ಆಗ್ಬೋದು ಐ ಥಿಂಕ್. ಇಲ್ಲಾಂದರೆ ಅಲ್ಲೇ ಆಟೋ ಸರ್ಕಲ್ ಐತೆ, ಅಲ್ಲಿಂದ ಹೋಗು ಮಗ ಅಂತ ಅಂದ್ಬಿಟ್ಟು ಕರೆದೆ ಗೈಸ್. ಅದು ಏನೋ ಒಂದು ನಮ್ಮ ತೇಜಸ್ ಬ್ರವರ್ಗೆ ಸರ್ಪ್ರೈಸ್ ಕೊಡ್ಸೋದ ಅಂತ ಅಂದ್ಬಿಟ್ಟು ತೇಜಸ್ ಬ್ರವರ್ನ ಕರ್ಕೊಂಡು ವುಡ್ಲ್ಯಾಂಡ್ ಬಂದಿದೆ. ಅದನ್ನು ಪಾರ್ಟ್ 1 ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅದು ಅದರಲ್ಲಿ ಬರುತ್ತೆ ಪಾರ್ಟ್ 1, ಪಾರ್ಟ್ 2 ಅಂತ 2 ವಿಡಿಯೋ ಇದೆ. ಇದು ಚಾಪ್ಟರ್ 1 ಇಲ್ಲ 0 ಅಂತಾರೆ, ಮೀನ್ಸ್ ಇದೊಂಥರ ಡಿಫ್ರೆಂಟ್ ವಿಡಿಯೋ ಗೈಸ್. ಸೊ ಗೈಸ್ ಎಲ್ಲಿ ಕರ್ಕೋಗ್ತಾನೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಸರ್ಕಲ್ ಇನ್ನೊಂದು ಸ್ವಲ್ಪ ದೂರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಬಿಸಿಲು ಗೈಸ್ ತುಂಬ ಇಲ್ಲ ಗೈಸ್. ಇದನ್ನೇ ಅದನ್ನ ಪಾರ್ಟ್ 1 ಪಾರ್ಟ್ 2 ಅದೇ ಅಲ್ಲ ಪಾರ್ಟ್ 1 ಎಲ್ಲಿಗೆ ಎಂಡ್ ಮಾಡೋದು, ಅದೇ ಎಂಡ್ ಆಯ್ತದು. ಇದು ಪಾರ್ಟ್ 2 ಅಲ್ಲ, ಇದು ಪಾರ್ಟ್ 1 ಇಂದ ಮುಂಚೆ ಡಿಫ್ರೆಂಟ್ ಗೈಸ್. ಇದೊಂಥರ ಫಸ್ಟ್ ಟೈಮು ಟ್ರೈ ಮಾಡಕ್ ಕೊಟ್ಟಿದೀವಿ ಗೈಸ್. ಅದರಿಂದ ಅಷ್ಟೊತ್ತಿಂದ ಹಿಡಿದು ಕೈ ನೋವು ಹತ್ಕೊಬಿಟ್ಟೈತೆ ಗೈಸ್. ಆದ್ರೂ ಹೇಳ್ತೀನಲ್ಲ, ಒಂದು ಸ್ವಲ್ಪ ಬಿಡ್ತಿಲ್ಲ ಗೈಸ್. ಪ್ರತಿಯೊಂದು ಮೂಮೆಂಟಲ್ಲೂ ಹಿಡ್ದು ಹಂಗೆ ಬಂದಿದ್ದೀನಿ. ಇನ್ಫ್ಯಾಕ್ಟ್ ಅರ್ಧ ಕಿಲೋಮೀಟರ್ ಆಯ್ತು ಅನ್ಕೊಳ್ತೀನಿ ಐ ಥಿಂಕ್ ನಡೆದು. ಈಗ ಗೈಸ್ ಸುಮಂಗಲಿ ಏನಾಯ್ತು ಸಿಗೋದು ಗೈಸ್. ತೇಜಸ್ ಅವರ ಮದುವೆಗೆ ಇಲ್ಲೇ ಸೀರೆನಾ ನಾನು ಇಷ್ಟು ಕಲೆಕ್ಷನ್ ಮಾಡಿ ಜಾಸ್ತಿ ಫುಲ್ ರಿಚ್ ಕಲೆಕ್ಷನ್ ಗೈಸ್. ಸ್ಯಾಮ್ಸಂಗ್ ಒಂದ್ಸಲ ಬಂದಿದ್ದು, ಇಲ್ಲಿ ಒಳ್ಳೊಳ್ಳೆ ಆಫರ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರಪ್ಪ. ಯಾರು ಸ್ಯಾಮ್ಸಂಗ್ ಮಾತ್ರನಾ ಅಥವಾ ನಮ್ಗೆ ಮಾತ್ರ? ಅಲ್ಲ, ಎಲ್ರಿಗೂ ಕೊಡ್ತಾರೆ ಗೈಸ್. ಮಗು ನೋಡಿ ಹೆಂಗ ಆಟಾಡ್ತೈತೆ ಅಲ್ಲಿ, ಅದ್ರ ಮಧ್ಯೆ ಕೊಂಡೋಗೈತೆ ಗೈಸ್ ಅಲ್ಲಿ. ಗೈಸ್ ಅಲ್ಲಿ ಬಸ್ಗಳು ಹೋಗ್ತಾ ಇದ್ದೇವೆ, ಅಲ್ಲಿ ಕರ್ಕೊಂಡು ಹೋಗಿ ಒಂದು ಬಿಟ್ಬಿಟ್ಟು ತಿರ್ಗಾ ವಾಪಸ್ ನಾನು ನಡ್ಕೊಂಡು ಬರ್ಬೇಕು ಗೈಸ್. 1 ಕಿಲೋಮೀಟರ್ ಗಂಟು ಕೈಯಲ್ಲಿ ಹಂಗೆ ಹಿಡ್ದೀನಿ ಗೈಸ್. ಅದೇ ಅವತ್ತು ಅಮ್ಮವ್ರ ಜೊತೆಗೆ ಮಾರ್ಕೆಟಲ್ಲಿ ಹಿಡ್ದಿದ್ದಲ್ಲ ಗೈಸ್, ಅದು ಫೋನ್ ತೂಕ ಇರಲಿಲ್ಲ.
ಅದರಿಂದ ಹಂಗೆ ಮೀನ್ಸ್ ಅರ್ಧ ಗಂಟೆ ಹಂಗೆ ಹಿಡ್ದೀನಿ, ಆಗ ನೋವ್ಲಿಲ್ಲ. ಈಗ 10 to 5 minutes ಅಷ್ಟೇ ಹಿಡ್ದಿರೋದು, ಅಷ್ಟಕ್ಕೆ ನೋವ್ತೈತೆ ಗೈಸ್ ತುಂಬ ಕೈ. ಮತ್ತೆ ನನ್ನ ಫೋನ್ ಬ್ಯಾಟ್ರಿ MH ದೊಡ್ಡದು ಗೈಸ್, MH ದೊಡ್ಡ 6000 MH. ಸೊ ಗೈಸ್ 1 ನಿಮಿಷ, ಕೈ ನೋವ್ತೈತಿ ತುಂಬ ಹಿಡ್ಕೊಳಕೈತಿ ಗೈಸ್. ರೈಟ್ ಹ್ಯಾಂಡ್ ಹಿಡ್ಕೊಬಿಟ್ಟೆ, ಈಗ ಅದಕ್ಕೆ ಚೇಂಜ್ ಮಾಡೋದ ಅಂತ ಅಂದ್ಬಿಟ್ಟು. ನಡೀರಿ ಗೈಸ್, ನಿಮಗೆ ಪ್ಯಾಲೇಸ್ ಒಂದಷ್ಟು ಶಾರ್ಟ್ಸ್ ಹಾಕ್ತೀನಿ ನೋಡಿ ಗೈಸ್. ಪ್ಯಾಲೇಸ್ ಕರ್ಕೊಯ್ತಾನಂತೀವಿ ನಾವು, ನನಗೆ ಗೊತ್ತಿದ್ದಿಲ್ಲ. ಅಲ್ಲ ಕಣ, ಪ್ಯಾಲೇಸ್ ಅಂತ ಹಿಂಗೆ ಹೋದ್ರೆ. ಬನ್ನಿ ಗೈಸ್, ಈಗ ಪ್ಯಾಲೇಸ್ಗೆ ಹೋಗಿ ಒಂದು ಸ್ವಲ್ಪ ವಿಸಿಟ್ ಕೊಟ್ಬಿಟ್ಟು ಹೋಗುವ. ಶಾರ್ಟ್ಸ್ ಹಾಕ್ತೀವಿ ನೋಡಿ ಗೈಸ್, ಎಂಜಾಯ್ ಮಾಡಿ. ಶಾರ್ಟ್ಸ್ ಹಾಕ್ಬಿಟ್ಟು ನೋಡ್ಬಿಟ್ಟು ಎಂಜಾಯ್ ಮಾಡ್ಬಿಡ್ತಾರೆ. ಇನ್ನೇನು ಹೇಳ್ಬೇಕು, ಎಲ್ರು ಹಾಕಿರೋದನ್ನೇ ಹಾಕಿದ್ರೆ ಡಿಫ್ರೆಂಟ್ ಆಗಿ ತೆಗಿಬೇಕು ಕಣ. ಅಲ್ಲ ಎಲ್ರು ಮಾಡಿದ್ನೇ ಮಾಡಬಾರ್ದು. ಮತ್ತೆ ಇನ್ನೇನು ರೋಡ್ ಶಾರ್ಟ್ಸ್ ಹಾಕೋದಂಗೆ ರೋಡ್ನೇ ಹಾಕದ ಮಾಡ ಶಾರ್ಟ್ಸ್ ಗೈಸ್. ರೋಡ್ನೇ ಹಾಕುವಂತ ತಾನು ಗೈಸ್. ಏನು ಗೈಸ್ ಏನಾದ್ರು ತಗೊಡ್ತೀನಿ ಅಂತ ತೇಜಸ್ ಇಲ್ಲಿ ಬಂದ್ಬಿಟ್ಕೊಡಿದೀನಿ ಗೈಸ್. ಇಲ್ಲಿ ಏನಾದ್ರು ಸಿಗುತ್ತೆ ಆಟೋ ಗಿಟೋ ಹೋಗು ಅಂತ ಹೇಳಿದ್ರು, ಕೇಳ್ತಿದ್ದ. ತಿನ್ಕೋಗೋದ ಬನ್ನಿ ಅಂತ ತಿನ್ನೋದವ ಗೈಸ್. ಇಲ್ಲಿ ಪ್ಯಾಲೇಸ್ ನೋಡಿದ್ಮೇಲೆ ಒಳಗೆ ಹೋಗ್ಬೇಕು ಅನಿಸ್ತೈತೆ. ಈಗ ಟೈಮ್ ಇಲ್ಲ. ಬಿಸ್ಲೈತೆ ಹುಡ್ತೀಯ ಬ್ಲೈಕ್ ಆಗುತ್ತೆ. ಇದೇ ರೋಡಲ್ಲಿ ಹೇಳಿದ್ದ ಡೈಲಾಗು. ಇಲ್ಲೇ ರೋಡ್ ದಾಟೋವಾಗ ಅಲ್ಲ ಅಲ್ಲ ಅಲ್ಲ, ಬ್ರೌನಿ ಇರೋನು ಬ್ಲೈಕ್ ಆಗ್ಬಿಡ್ತೀನಿ ಗೈಸ್. ವೈಟ್ ಆಗಿದ್ದೀನಿ ಸ್ವಲ್ಪ. ಅಲ್ಲ, ಬ್ರೌನಿ ಆಗೋತೀನಿ ಗೈಸ್ ಅಂತ ಹೇಳಿದ್ದೆ ಅವಾಗ. ಬ್ರೌನಿ ಆಗಿದ್ದೆ, ಬಟ್ ಈಗಿಲ್ಲ. ಇವಾಗ ಫುಲ್ ವೈಟ್ ಆಗ್ತಾನೆ. ನಮ್ನ ಮೇಲಿಸ್ಬಿಟ್ಟಾನ ಇವಾಗ. ಇಲ್ಲ, ಅವನ್ನೇನ್ ಮಿರ್ಚಿಲ್ಲ ಗೈಸ್. ಸ್ಕಿನ್ ನಾನೇ ಟ್ಯಾನ್ ಆಗ್ಬಿಟ್ಟಿದ್ದೀನಿ. ಐ ಥಿಂಕ್ ನಾನು ಗರ್ಸೋಪ್ ಯೂಸ್ ಮಾಡೋದೇ ಬೆಟರ್ ಅನ್ಸ್ತೈತೆ. ಇನ್ನೊಂದ್ಸರಿ ಯೂಸ್ ಮಾಡ್ತೀನಿ. ಇನ್ನೊಂದ್ಸರಿ ಅಲ್ಲ, ಇದು ಹೆಡ್ ಅಂಡ್ ಶೋಲ್ಡರ್ ಹೆಡ್ ಅಂಡ್ ಶೋಲ್ಡರ್ ಬರುತ್ತೆ ಗೈಸ್. ಸಗದೈತೆ, ಅದನ್ನ ಯೂಸ್ ಮಾಡು ಫೇಸ್ ವಾಶ್. ಇಲ್ಲ ಗೈಸ್, ಗರ್ ಮ್ಯಾಜಿಕ್ ನ ಯೂಸ್ ಮಾಡೋದ ಅನ್ಕೊಂಡಿದ್ದೀನಿ. ಆಯಿಲ್ ಫೇಸ್ ಇದ್ರೆ ಅದು ಕ್ಲಿಯರ್ ಆಗುತ್ತೆ. ಮತ್ತೆ ಗೈಸ್ ನನ್ಗೆ ಏನೋ ಬೇಡ ಗೈಸ್, ಗರ್ ಮ್ಯಾಜಿಕ್ ನೇ ಯೂಸ್ ಮಾಡ್ಬೇಕು. ಬೇರೆಯವರಿಂದ ರಿವ್ಯೂ ತಗೊಂಡಿದ್ದೀನಿ. ಸ್ಪೈಸ್ ನೋಡಿ ಗೈಸ್, ನನ್ಗೆ ಎಷ್ಟು ಪ್ರೀತಿ ಎಂತದು ಇಲ್ಲ. ಈ ಕಡೆ ಬರ್ಲಾ, ಯಾಕಲ್ಲ ಆಟ ಬರ್ತಿಲ್ವಲ್ಲ ಅಲ್ಲಿ ಗೈಸ್. ಎಂತ ಗೈಸ್, ಅವ್ನ ಫೋನ್ಗೋಸ್ಕರ ನಮ್ಮನ್ನೆಲ್ಲ ಬಿಟ್ಕೊಡಂಗ ಹೋದ ಗೈಸ್. ಜಾಸ್ತಿ ಆಡ್ತಾನೆ ಗೈಸ್, ಸಿಕ್ಕಾಮಟ್ಟೆ. ಇವಾಗ ತಾನೇ ಅನ್ಬಿಟ್ಟು ಜಾಸ್ತಿ ಆಡ್ತಾವನು. ಇಲ್ಲ ಬಾರೆ ಅನ್ಕೊಂಡು ನಾನೇನು ಮಾಡಿದೆ, ಬಾರೆ ಅಂತ ಅನ್ಕೊಂಡು. क्या बात है सर, क्या बात है सर, क्या बात, ये बात है. ಓಕೆ ಗೈಸ್, ತಿನ್ಕೊಂಡು ಏನಾದ್ರು ಹೋಗೋಣ ಬನ್ನಿ ಗೈಸ್. ಓಕೆ ಗೈಸ್, ಬನ್ನಿ ಹೋಗೋಣ. ಗೈಸ್ ಬಾಯಿ ನೀರು ಬರ್ತೀನಿ. ವಿಡಿಯೋ ಮಾಡಕ್ ಹೋಗಿದೆ, ಬಾಯಿ ನೀರೇ ಬರ್ಬಿಡ್ತೆ ಗೈಸ್. ಅದೇ ಶಾರ್ಟ್ಗೆ ಒಂದು ವಿಡಿಯೋ ಮಾಡುವಂತ ಹೇಳಿದೆ ಇವನು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಹತ್ರಕ್ಕೆ ಹೋಗೋದಲ್ಲ ಗೈಸ್, ಜೂಮ್ ಆಗ್ತದೆ ಅಷ್ಟು. ನಾವು ಕ್ಯಾಮ್ರಾ ನೋಡಿದ ತಕ್ಷಣ ಬಾಯಿ ನೀರು ಬಂದ್ಬಿಟ್ಟು ಇವಾಗ ಬೇಡ ಅಂತವನಲ್ಲ ಗೈಸ್. ಅಷ್ಟು ಬೇಡ ಅಂದಿದೆ, ಆಮೇಲೆ ನೋಡಿದ ತಕ್ಷಣ ಬಾಯಿ ನೀರು ಬರ್ತೈತೆ. ಇವರೇ ಅಂಗಡಿ ಇದು, ಅಂಗಡಿ ಓನರ್ ಗೈಸ್ ಇವರು. ನಾನು ನಿಮ್ಮ ಹೆಸರು ರವಿಕುಮಾರ್ ಅಂತ ಗೈಸ್. ಎರಡು ಪ್ಲೇಟ್ ಇಡೋಣ ಗೈಸ್. ಓಕೆ ಗೈಸ್, ಈಗ ತಿನ್ಬಿಟ್ಟು ರಿವ್ಯೂ ಕೊಡ್ತೀವಿ ಗೈಸ್. ಜಸ್ಟ್ ನಾನು ಪಾನಿ ಹಾಕ್ತಾ ಇರ್ತೀನಿ, ನೀನು ತಿಂತಾ ಇರು ಗೈಸ್. ಆಮೇಲೆ ತಿನ್ನು. ನಾನೇನು ಆಮೇಲೆ ನೀ ಹಾಕು, ನಾನು ತಿಂತೀನಿ ನೆಕ್ಸ್ಟ್. ಈಗ ಇದಕ್ಕೆ ಫ್ರೆಂಡ್ ಅಂದ್ರೆ ಇದು ಕಾಲೇಜಲ್ಲಿ ಎಲ್ಲ ಫ್ರೆಂಡು ಅಂತೀಯಲ್ಲಪ್ಪ, ಕಲಿಯಪ್ಪ ಇದು ನೋಡಿ. ಹಾಕು, ಸ್ವೀಟ್ ಹಾಕ್ಬಿಟ್ಟವ್ರು ಗೈಸ್. ಅಲ್ಲ, ಖಾರ ಇರುತ್ತೆ ಅನ್ಕೊಡಕ್ ನಾವು. ಖಾರ ಇರುತ್ತೆ ಅಂದ್ಬಿಟ್ಟು ಸ್ವೀಟ್ ಹಾಕ್ಸ್ತಾ. ಸ್ವೀಟ್ ಹಾಕ್ದಾದ್ಮೇಲೆ ಇದು ಮಾಡ್ತಾನೆ ಗೈಸ್. ಗೈಸ್ ಪ್ರತಿಯೊಂದು ಮೂಮೆಂಟ್ ಹಿಡಿತಾವ ಇವನು. ಅಲ್ಲಿ ನಂಗೆ ಹುಣ್ಣಾಗ್ಬಿಟ್ಟೈತೆ, ಉರಿತೈತೆ ನಂಗೆ. ಅದನ್ನೇನು ಎಕ್ಸ್ಪ್ರೆಷನ್ ಹೇಳ್ಕೊಳಕೈತಿಲ್ಲ, ಹುಣ್ಣಾಗ್ಬಿಟ್ಟೈತೆ ಗೈಸ್. ಈ ಥರ ಹಿಡಿತಿದ್ದಕ್ಕೆ ಕ್ಯಾಮ್ರಾಮನ್ ಮಾಡ್ಬಿಡೋ ಚಾನ್ಸಸ್ ಐತೆ ಗೈಸ್ ಇವನು. ನನ್ನ ಮಾಡ್ತೀನಿ ಗೈಸ್. ಅಡ್ಜಸ್ಟ್ ಮಾಡ್ಬಿಟ್ಟೆ ಗೈಸ್. ಮಸ್ತ್ ಆಗಿತ್ತು ಗೈಸ್. ಥ್ಯಾಂಕ್ಸ್ ಬ್ರೋ, ಮನ್ಸಿಂದ ಹೇಳ್ಬಿಡ್ತೀನಿ. ಕುಡ್ಕೋ, ಇಷ್ಟು ಏನು ಮಡಗಿದ್ದು. ಏನಾದ್ರು ಪೂರಿ ಒಳಗಿದ್ರೆ ಮಾತ್ರ ತಿನ್ನೋದೊಂದು ಮೀನು. ಸೊ ಗೈಸ್, ನೆಕ್ಸ್ಟ್ ಎಲ್ಲಿಗೆ ಹೋದ ಅಂತ ನೋಡೋದ ಬನ್ನಿ ಗೈಸ್. ಅದೇನೋ ರಿವ್ಯೂ ಮಾಡ್ತೀನಿ ಅಂತ ಹೇಳಿದಾನೆ. ರಿವ್ಯೂ ಎಲ್ಲ ಆನ್ಲೈನ್ ಟ್ರಿಪ್ ಅವ್ರಿಗೆ ಹೇಳೋಣ ಚೆನ್ನಾಗಿತ್ತು ಅಂತ.
ಅವ್ರು ಇದೀಗ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ನೋಡಿ ಬರ್ಲಿ ನನಗೆ ಪ್ರಮೋಷನ್ ವಿಡಿಯೋ ತರ ಆಗುತ್ತೆ ಗೈಸ್ ಇದು ಪ್ರಮೋಷನ್ ಅಂತಲ್ಲ ನಾವು ನಮ್ಮ ರಿವ್ಯೂ ಹೇಳ್ತಾ ಇದೀವಿ ಗೈಸ್ ಪಾರ್ಟ್ 1 ಪಾರ್ಟ್ 2 ಅಂತ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸೈಕ್ ಆಗಿರುತ್ತೆ ಅನ್ಕೊಳ್ತೀನಿ ಆಗ್ತಾ ಇರುತ್ತೆ ಗೈಸ್ ಹೊಸ ತರ ಟ್ರೈ ಇದು ನೋಡಿ ಇವನ್ ಬರ್ತಡೆ ಯಾರಿಗೆ ನಾವು ನಿಜವಲ್ವೇ ಏನೇನು ಯಾರಿಗೆ ಪಾರ್ಟ್ 1 ಪಾರ್ಟ್ 2 ತೋರಿಸ್ಬೇಕು ಇದ್ರಲ್ಲಂತೂ ಕ್ಲೀನ್ ಕೊಡ್ಬಾರ್ದು ಅದು ಕೊಟ್ಟೆ ಕೊಡ್ತೀನಿ ಗೈಸ್ ಇವನ್ ಬರ್ತಡೆ ಐತೆ ನಾಳೆ ಅಷ್ಟೇ ಗೈಸ್ ನಾಳೆ ಬರ್ತದೆ ಬಟ್ ಅದು ವಿಡಿಯೋ ಇದ್ರಲ್ಲೇ ಅಪ್ಲೋಡ್ ಮಾಡಿ ವಿಡಿಯೋ ನಿಮ್ಗೆ ನಾಳೆನೆ ಬರ್ತದೆ ಇಲ್ಲ ಗೈಸ್ ಇದು ಇವಾಗ ಬರುತ್ತೆ ದೆನ್ ನಾಳೆ ಪಾರ್ಟ್ 1 ಬರುತ್ತೆ ನಾಳಿದ್ದು ಪಾರ್ಟ್ 2 ಬರುತ್ತೆ ಗೈಸ್ ಇವನ್ ಅದೇನಂತ ಇವನ್ಗೆ ಅರ್ಥ ಆಗ್ಬೇಕು ಇಲ್ಲ ಗೈಸ್ ಪಾರ್ಟ್ 1 ಪಾರ್ಟ್ 2 ಒಂದೊಂದ್ ದಿನ ಬಿಟ್ಟು ಒಂದೊಂದ್ ದಿನ ಹಾಕದ ಅಂತ ಅನ್ಕೊಂಡಿದೀನಿ ಒಂದಿನ ಆದ್ರೆ ನೋಡಕ್ ಬೇಜಾರಾಗುತ್ತೆ ನೋಡೋರ್ಗೆ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಗೈಸ್ ಅದರಿಂದ ಗೈಸ್ ಇದನ್ನ ರಿವ್ಯೂ ಕೊಡ್ತೀನಿ ಅಂತ ಎಲ್ಲ ಕೊಡು. ಬರ್ಲಿ ಬೇಗ ಮಾಡ್ತಾರೆ ಕರಿ ಹಂಗೆ ಕರ್ಬಿಟ್ಟು ಎಷ್ಟು ವರ್ಷ ದಿನ ಮಾಡ್ತಾರೆ ಹೋಗ್ಲಿ ಅಲ್ಲ ನೀ ಬನ್ನಿ ಪೇ ಮಾಡಿದೆ ಫಸ್ಟ್ ಅಮೌಂಟ್ ನಾ ಅದೆಲ್ಲ ಮಾಡ್ತೀನಿ ಅಮೌಂಟ್ ಪೇ ಮಾಡಿದೆ ಮಾಡ್ತೀನಿ ಗೈಸ್ ಅಮೌಂಟೇ ಪೇ ಮಾಡಿಲ್ಲ ರಿವ್ಯೂ ಕೇಳ್ಬಿಟ್ಟು ರಿವ್ಯೂ ಹೇಳ್ಬಿಟ್ಟು ಅವ್ರ ಮನ್ಸನ್ನ ಒಂದು ಸ್ವಲ್ಪ ಕರೆಕ್ಸದ ಅಂತ ಹೇಳ್ಕೊಂಡಿದ್ದೆ ನಾನು ಮನ್ಸನ್ನ ಕರೆಕ್ಸ್ಬಿಟ್ಟು ಕಮ್ಮಿ ವಸ್ತು ಪ್ರಮೋಷನ್ ವಿಡಿಯೋ ಅದು ಇದೆಲ್ಲ ವಸ್ತು ನಾವು ಸುಮ್ಮನೆ ಏನೋ ಏನ್ ತಿಂದೀವೋ ಅದಕ್ಕೆ ಆನ್ಲೈನ್ ರಿವ್ಯೂ ಕೊಡ್ತಾ ಇದೀವಿ ಅಷ್ಟೇ ಗೈಸ್ ಬೇರೆ ಇನ್ನೇನಿಲ್ಲ ಫಸ್ಟ್ ಪೇ ಮಾಡ್ಬಿಟ್ಟು ಆನೆಸ್ಟ್ ರಿವ್ಯೂ ಕೊಡು ಪೇ ಮಾಡಿದೆ ಅವಣ್ಣಿಂದ ರಿವ್ಯೂ ಕೊಟ್ಮೇಲೆ ಅವ್ರ ಮನೆಗೆ ಸಾವುಕಾರ ಮಂದಿ ಗೈಸ್ ಎಲ್ಲೋದ್ರು ಇವ್ರದ್ದೇ ಆಗಿದೆ ಬನ್ನಿ ಥ್ಯಾಂಕ್ ಯು ಗೈಸ್ ನಮ್ಮ ತೇಜಸ್ ಅವರು ಅದ್ಯಾರನ್ನ ನೋಡ್ಬಿಟ್ಟು ಊಟ ಪಡಿಸ್ಬೇಕು ಅಂತ ಹೇಳಿದ್ರು. ಬಂದ್ರು ದುಡ್ಡು ಕೇಳಲಿಲ್ಲ ಗೈಸ್ ಏನಾದ್ರು ತಿನ್ನಕ್ ಕೊಡ್ಸಪ್ಪ ಅಂತಂದ್ರು ಈಗ ಅದಕ್ಕೆ ಇಲ್ಲ ಇಡ್ಲಿ ಏನೋ ಸಿಗುತ್ತೆ ಫಾಸ್ಟ್ ಫುಡ್ ಇದೆ ಈಗ ಅದಕ್ಕೆ ಹೋಗಿ ಬರ್ತಾ ಇದ್ವಿ ಗೈಸ್ ತಿನ್ನಕ್ಕೆ ಏನಾದ್ರು ಕೇಳಿದ್ರೆ ಕೊಡಿಸ್ಬಿಡ್ತೀವಿ ಅವ್ರು ದುಡ್ಡು ಕೇಳಿದ್ರೆ ಒಂಥರ ಗೈಸ್ ದುಡ್ಡು ಕೇಳಿದ್ರು ಅಲ್ಲ ದುಡ್ಡು ಇರ್ಲಿಲ್ಲ ನಮ್ಮ ಹತ್ರ ಕೊಡೋದಕ್ಕೆ ಪೇ ಅಲ್ಲಿ ಇತ್ತಲ್ಲ ಅದಕ್ಕೆ ಏನಾದ್ರು ತಿನ್ಲಿ ಅಂತ ಹೋಟ್ಲ ಹತ್ರ ಅಲ್ಲಿ ಬನ್ನಿ ಅಣ್ಣ ಹೋಗೋಣ ಆಯ್ತು ಬನ್ನಿ ಅಣ್ಣ ಆಯ್ತು Guys, ನಾವು ಇಲ್ಲೇ ಎಡಿಟ್ ಮಾಡ್ತಾ ಕುಂತ್ಕೊಳ್ಳೋದ ಅಂದ್ಬಿಟ್ಟು ಪ್ಯಾಲೇಸ್ ಮುಂದೆ ಎಡಿಟ್ ಮಾಡ್ತಾ ಕುಂತಿದ್ದೆ ನಾನು ಒಂದ್ ಸ್ವಲ್ಪ ಲೇಟಾಗಿ ಹೋಗೋದಾ ಒಂದ್ ಸಿಕ್ಕಿದ್ವಲ್ಲ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ತೇಜಸ್ ಜೊತೆ ಮಾತಾಡ್ಕೊಂಡು ಒಟ್ಟಿಗೆ ಎಡಿಟ್ ಮಾಡ್ಬಿಟ್ಟು ಮನೆ ಒಂದ್ಮೇಲೆ ಅಪ್ಲೋಡ್ ಮಾಡುವಾಗ ಅಂತ ಅನ್ಕೊಂಡು ಎಡಿಟ್ ಮಾಡ್ತಾ ಇಲ್ಲೇ ಕುಂತ್ಕೊಂಡೆ ಗೈಸ್ ಅವಾಗ ಇವ್ರು ಹೇಳಿದ್ರು ಸಿಗುತ್ತೆ ಅನ್ಸುತ್ತೆ ಹೋಗ್ತೀವಿ ಅಣ್ಣ ಇಡ್ಲಿ ಆಯ್ತಾ ಸೊ ಗೈಸ್ ಹೇಳಿದ್ದಾನೆ ಆರ್ಡರ್ ಮಾಡಿದ್ದಾನೆ ಕೊಡ್ತಾರಂತೆ ಬೇಜಾರಾಗುತ್ತೆ ಗೈಸ್ ನಮ್ಗಂತ ಓಕೆ ಗೈಸ್ ಕಮ್ ಆನ್ ನೋಡಿ ಅಣ್ಣ ಗೈಸ್ ತುಂಬಾ ಕಣ್ಣೀರು ಕಚ್ಕೊಬಿಟ್ಟಿದ್ರು ಅವರು ಇನ್ಫ್ಯಾಕ್ಟ್ ನನಗೆ ಹೇಳುವ ನೋಡ್ತು ಗೈಸ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಕ್ಯಾಮ್ರಾ ಎತ್ತಕ್ಕೆ ಆಗಲಿಲ್ಲ ಆ್ಯಕ್ಚುಲಿ ಗೈಸ್ ಅವರು ದುಡ್ಡು ಕೇಳಲಿಲ್ಲ ಅವರು ಪಾಪ ಏನಾದ್ರು ತಿನ್ನೋದಕ್ಕೆ ತಗೊಡಿ ಅಂತಂದ್ರಲ್ಲ ಅದಕ್ಕೆ ಕಣ್ಣೀರೇ ಕಚ್ಕೊಬಿಡ್ತು ಗೈಸ್ ಅವರು ನನಗೆ ಕೋಟಿ ಕೊಟ್ಟಂಗೈತೆ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಜನಗಳು ತಪ್ಪಿರ್ಕತ್ತಾರೆ ಎಲ್ರ ಮುಂದೆ ಅವೆಲ್ಲ ಇದು ಅನ್ಕೊಬಿಡ್ತಾರೆ ಗೈಸ್ ನಾವು ಅದಕ್ಕೇನೋ ಕೊಡಿಸ್ತಾ ಇದೀವಿ ಅಂತ ನೀವು ಅನ್ಕೋತೀರ ಅದು ವಿಡಿಯೋ ಮಾಡ್ಲಿಲ್ಲ ನಾವು ಮಾಡಲಿಲ್ಲ ಗೈಸ್ ನೆಕ್ಸ್ಟ್ ಓಕೆ ಬಿಡಿ ಪಾಪ ಅವ್ರ ಕಣ್ಣಲ್ಲಿ ಕಣ್ಣೀರು ಬಂದ್ಬಿಡ್ತು ಗೈಸ್ ಅದು ನೋಡ್ಬಿಟ್ಟು ನಾನು ನಿಜವಲ್ವೇ ನಾನು ಲಿಟ್ರಲಿ ಹೇಳ್ಬೇಕಂತಂದ್ರೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರೋ ಗಂಟು ನನಗೆ ಒಂದು ಸ್ವಲ್ಪನೂ ಅನ್ನಿಸ್ತಿಲ್ಲ ಈ ಮೇಡ್ ಜೋಕ್ ಅಂತ ಅನ್ಕೊಂಡಿದ್ದೆ ನಾನು ಬಟ್ ಐ ಥಿಂಕ್ ಅವ್ರ ಪಾಪ ನೀಡಿ ಇವನು ಮಾಡಿದ್ದು ಒಳ್ಳೇದು ಅಂತ ಅನ್ನಿಸ್ತು ಅವ್ರಿಗೆ ಫಸ್ಟ್ ಟೈಮ್ ಐ ಥಿಂಕ್ ಈ ಥರ ಮಾಡಿರೋದು ಗೈಸ್ ಸೊ ಗೈಸ್ ಕಮಾನ್ ಗೈಸ್ ಲೆಟ್ಸ್ ಗೋ ಹೋಮ್ ಗೈಸ್ ವಿಡಿಯೋ ಎಡಿಟ್ ಮಾಡ್ಕೊಂಡು ಕುತ್ಕೊಂಡು 6:30 ಆಗೋಯ್ತು ಗೈಸ್ ಗೊತ್ತೇ ಆಗ್ಲಿಲ್ಲ ಆಟಗೆ ಗೈಸ್ ಈಗ ಹೋಗೋದು ಮನೆಗೆ ಮನೇಲಿ ಬೈತಾರೆ ತಿರ್ಗಾ 12 ಗಂಟೆ ಏನೇನೋ ಇದೆ ಇವತ್ತು ನಮ್ಮ ಹುಡ್ಗಂದು ಬರ್ತಡೇ ಗೈಸ್ ಅದು ನಿಮ್ಗೆ ನಾಳೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರ್ತದೆ ನೋಡಿ ಸರಿ ಗೈಸ್ ಬರ್ತಡೇ ಅಂತಂದ್ರೆ ಯಾರ್ಯಾರು ಕೂಡ ವಿಶ್ ಮಾಡಿಲ್ಲ ತೇಜಸ್ ಬಂದ್ಬಿಟ್ಟು ಕರೆಕ್ಟ್ ಮನೇಲಿ ಚೀಪ್ ಗೈಸ್ ಅದು ಮನೇಲಿ ಗೊತ್ತಿಲ್ಲ ಆಕ್ಚುಲಿ ಅವತ್ ನಾನೇನೋ ಇವ್ನಿಗೆ ಫೋನ್ ಮಾಡಿದಾಗ ಸ್ಪೀಕರ್ ಅಲ್ಲಿ ಇತ್ತಂತೆ ಸಾಂಗ್ ಗೊತ್ತಾಗೋಯ್ತಂತೆ ಮನೇಲಿ ಗೊತ್ತೂ ಇಲ್ಲ ಆಕ್ಚುಲಿ ಅದೇನೋ ಬೆಳಿಗ್ಗೆನೇ ಏನೋ ಗೊತ್ತಾಗಿರೋದು ಐ ಥಿಂಕ್ ಅದರಿಂದ ನಮ್ಮ ಅಕ್ಕ ಬಂದವಳೆ ಅದೇನ್ ಗೊತ್ತಿಲ್ಲ ವರ್ಷ ಪ್ರತಿ ವರ್ಷನೂ ಅಕ್ಕ ಇರೋದು ಚೀನಾದಲ್ಲಿ ಬಟ್ ಅಲ್ಲಿಂದ ಇಲ್ಲಿಗೆ ಬರ್ತಾಳೆ ಕರೆಕ್ಟ್ ಆಗಿ ಅವರು ಬರ್ದೇ ಬರ್ತಾಳೆ ಇವಾಗ ಬಂದಿದ್ದಾಳೆ ಗೈಸ್ ಸೊ ಗೈಸ್ ಅಲ್ಲಿ ಹೋಗೋದಾ ಅವಳ ಹತ್ರ ಒಂದ್ ಸ್ವಲ್ಪ ಆದ್ರೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ ಅದನ್ನೇ ಐ ಥಿಂಕ್ ಈ ವಿಡಿಯೋ ಚೆನ್ನಾಗಿ ಇಷ್ಟ ಆಗಿರುತ್ತೆ ಏನೇನೋ ಹೇಳ್ಬೇಡ ಸೊ ಗೈಸ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ವಿಡಿಯೋ ತುಂಬಾ ಇಷ್ಟ ಇದೆ ಅಂತ
ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಗೈಸ್ ಒಂದು ನಿಮಿಷ, ಅದಕ್ಕೆ ಹೇಳಿದ್ದ ಅವತ್ತು ನೀವರಷ್ಟು ಎಕ್ಸ್ಪರ್ಟ್ ಅಲ್ಲ ನಾವು ಅಂತ. guys. ಇಲ್ಲೇ ನೋಡಿದ್ರಲ್ಲ ಗೈಸ್, ಸ್ವಲ್ಪ ತೊದಲಿಸ್ತೀವಿ. ಗೈಸ್ ಇವ್ರ ತರ ವಿಡಿಯೋ ನಮ್ಗೆಲ್ ಮಾಡಕ್ ಬರ್ತಾ ಇದೆ ಗೈಸ್, ಏನೋ ಎಡಿಟಿಂಗು ಮತ್ತೆ ಸ್ಕ್ರಿಪ್ಟ್ ಆ ತರ ಮಾಡ್ಕೊಡ್ತೀವಿ ಅಷ್ಟೇ. ಹಂಗೇನಿಲ್ಲ ಗೈಸ್. ಸರಿ ಗೈಸ್, ಇಲ್ಲಿ ಈ ವ್ಲಾಗ್ ನ ಎಂಡ್ ಮಾಡ್ತೀವಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯ್ತು ಅಂತ. ಇಬ್ರು ಸೇರಿದ್ರೆ ನಿಜವಾಗ್ಲೂ ಚೆನ್ನಾಗಿ ಮಾಡ್ತೀವಿ. ಒಳ್ಳೆ ಎಡಿಟ್ ಆಗುತ್ತೆ, ಬಟ್ ಇವನು ಇರೋ ದೂರ ನಾ ಇರೋದು ಇಲ್ಲಿ, ಸೊ ಅದೊಂಚೂರು ಪ್ರಾಬ್ಲಮ್ ಆಯ್ತದೆ. ನೀವೇ ಇದನ್ನ ಮಾಡಿ ಕಂಪೇರ್ ಮಾಡಿ, ಮತ್ತೆ ಇವನು ಒಬ್ನೇ ಮಾಡೋದಕ್ಕೂ ಮತ್ತೆ ನಾವಿಬ್ರು ಒಟ್ಟಿಗೆ ಮಾಡಿದಾಗ ಹೆಂಗೈತೆ ನೋಡಿ ಗೈಸ್, ಹೇಳಿ ನೀವುಗಳೇ ಕಮೆಂಟ್ ಮಾಡಿ. ಇಬ್ರು ಮಾಡುವಾಗ ಕಮೆಂಟ್ ಮಾಡಿ ಗೈಸ್. ಗೈಸ್ ಯಾಕೋ ಭಯ ಆಯ್ತೈತೆ, ಮಾತಾಡಕ್ಕೆ ಆಗ್ತಿಲ್ಲ. ಓಕೆ ಗೈಸ್, See you in the next vlog. Okay guys, see you tomorrow. Bye bye. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.